ನಾವು ಬಾಳಿನ ರಹಸ್ಯವನ್ನು ಅರಿತರೆ ಏಕಾಂಗಿತನ ನಮ್ಮನ್ನು ಕಾಡುವುದಿಲ್ಲ. ನಾವು ಹುಟ್ಟುವಾಗ ಏಕಾಂಗಿಯಾಗಿ ಬರುತ್ತೇವೆ, ಸಾಯುವಾಗ ಸಹ ಒಬ್ಬರೇ ನಿರ್ಗಮಿಸುತ್ತೇವೆ. ಇವೆರಡರ ನಡುವಿನ ಬಾಳಾಟದ ಸಮಯದಲ್ಲಿ ನಾನು ಏಕಾಂಗಿ ಎಂದು ಹೇಳುವುದರಲ್ಲಿ ಅರ್ಥವಿಲ್ಲ. ನಾವು ಹಲವು ರೀತಿಯ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತೇವೆ, ಗಂಡ ಹೆಂಡತಿ, ತಂದೆ ತಾಯಿ ಇತ್ಯಾದಿ. ನಾವು ಪ್ರಾಪಂಚಿಕ ವಿಷಯದಲ್ಲಿ ಅತಿ ಹೆಚ್ಚು ಮುಳುಗಿದ್ದಾಗ ಭವಿಷ್ಯ ನಮಗೆ ಏಕಾಂಗಿತನದ ಅನುಭವವಾಗಬಹುದು. ನಮಗೆ ತೊಂದರೆ ಬಂದಾಗ ದೇವರನ್ನು ನೆನೆಯುತ್ತೇವೆ, ಆದರೆ ನೀವು ಯಾವಾಗಲೂ ದೇವರನ್ನು ನೆನೆಯುತ್ತಲೇ ಇರುವುದು ಒಳ್ಳೆಯದು. ಆತನೇ ನಮ್ಮ ತಂದೆ ತಾಯಿ ಗುರು ಎಲ್ಲವೂ ಆಗಿದ್ದಾನೆ. ನಿಮಗೆ ಸದಾ ಆತನ ಸಹವಾಸ ಇದ್ದೇ ಇರುತ್ತದೆ. ವಿಷಯ ಹೀಗಿರುವಲ್ಲಿ ಏಕಾಂಗಿತನ ಹೇಗೆ ಬರಲು ಸಾಧ್ಯ? ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಲ ಈ ಏಕಾಂಗಿತನವನ್ನು ಅನುಭವಿಸಿ ಖಿನ್ನರಾಗುವುದನ್ನು ನಾನು ಕಂಡಿದ್ದೇನೆ. ನಿಮ್ಮ ಜೊತೆ ಭಗವಂತನೇ ಇರುವಾಗ ನೀವು ಏಕಾಂಗಿಯಾಗಲು ಹೇಗೆ ಸಾಧ್ಯ? ನೀವು ಈ ಪ್ರಪಂಚವೇ ಒಂದು ರಂಗಭೂಮಿ ಎಂದು ಪರಿಗಣಿಸಿ ಅಲ್ಲಿ ನಾವಿಲ್ಲಿ ಪಾತ್ರಧಾರಿಗಳು. ನಮ್ಮ ಪಾತ್ರ ಮುಗಿಸಿ ಹೊರಟು ಹೋಗುತ್ತೇವೆ. ಇಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ನಾವು ಈ ಏಕಾಂಗಿತನದ ತೊಂದರೆಯಿಂದ ದೂರ ಸರಿಯಬಹುದು. ನಮ್ಮ ಬಾಳು ಸಂಪೂರ್ಣ ಸ್ವತಂತ್ರವಾಗಿದ್ದು ನಮ್ಮ ಸುಖ ದುಃಖ, ಯಶಸ್ಸು ಅಪಯಶಸ್ಸು ಈ ಎಲ್ಲವನ್ನು ನಾವು ನಮ್ಮೊಳಗೆ ಅನುಭವಿಸುತ್ತೇವೆ. ನಮಗೆ ಹಸಿವಾದಾಗ ನಾವೇ ಊಟ ಮಾಡಬೇಕು. ನಮಗೋಸ್ಕರ ಬೇರೆಯವರು ಊಟ ಮಾಡಿದರೆ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಇದೇ ರೀತಿ ನಮ್ಮ ನಿದ್ದೆ, ವಿಶ್ರಾಂತಿ ಮುಂತಾದವುಗಳನ್ನು ನಾವೇ ಅನುಭವಿಸಬೇಕೇ ಹೊರತು ಇತರರಿಂದ ಸಹಾಯ ಪಡೆಯಲು ಸಾಧ್ಯವಿಲ್ಲ. ಕಡೆಯದಾಗಿ ನಾವು ಏಕಾಂಗಿಯಾಗಿ ಹುಟ್ಟಿದೆವು. ಸಾಯುವಾಗ ನಮ್ಮ ಜೊತೆ ಯಾರೂ ಬರುವುದಿಲ್ಲ. ಈ ಸತ್ಯ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತದೆ. ಈ ರೀತಿಯ ಏಕಾಂಗಿತನದ ಭಾವನೆ ಬರಲು ತಮ್ಮ ಅಪೇಕ್ಷೆ ಆಕಾಂಕ್ಷೆಗಳೇ ಕಾರಣ. ನಮ್ಮ ಜೀವನದುದ್ದಕ್ಕೂ ದೇವರೇ ನಮ್ಮ ಸಂಗತಿಯಾಗಿರುವಾಗ ನಾವು ಏಕಾಂಗಿತನವನ್ನು ಅನುಭವಿಸುತ್ತಿದ್ದೇವೆ ಎಂಬುದಕ್ಕೆ ಅರ್ಥವಿಲ್ಲ.